ನಮಸ್ತೆ ಸ್ನೇಹಿತರೆ, ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಎಲ್ಲರಿಗೂ ಸ್ವಾಗತ. ಈ ದಿನದ ವಿಷಯ ನೋಡಿ, ಶಿವ ಅಂದ್ರೆ ಯಾರು, ಶಿವನ ಪೂಜೆ ಮಾಡೋದು ಅಂದ್ರೆ ಹೇಗೆ, ಇದನ್ನ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ. ನೋಡಿ, ಮೊನ್ನೆ ಏನು ಒಂದು ಕೆಲವೇ ದಿನಗಳ ಹಿಂದೆ ನಾವು ಶಿವರಾತ್ರಿ ಹಬ್ಬನ ಆಚರಿಸ್ತೋ. ಶಿವನ ಬಗ್ಗೆ ನಾವೇನೇನೆಲ್ಲ ಪುರಾಣಗಳಿದೆ ಅದ್ರ ಪ್ರಕಾರ ನಾವೇನ್ ಮಾಡ್ದೋ, ಉಪವಾಸ ಇದ್ದೋ, ಜಾಗರಣೆ ಇದ್ದೋ, ಶಿವನ ಆರಾಧನೆ ಮಾಡ್ದೋ, ಮತ್ತೆ ನಾವು ಜೀವನದ ಮುಂದೆ ಸಾಗ್ಸಕ್ ಶುರು ಮಾಡೋದು. ಬರೇ ಶಿವರಾತ್ರಿ ಹಬ್ಬದ ದಿವಸ ಮಾತ್ರನ ಸೀಮಿತ ಶಿವ, ಬರೇ ಸೋಮವಾರ ಮಾತ್ರ ಸೀಮಿತನ ಅನ್ನೋದು ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ನೋಡಿ, ನನ್ನ 20 ವರ್ಷದ ಏನು ಈ ಶಿವನ ಹುಡುಕಾಟದ ಅನುಭವ, ಮತ್ತೆ ಒಂದು 14-15 ವರ್ಷದ ಏನು ನನ್ನ ಏನು ತಪಸ್ಸಿನ ಏನು ಪಯಣ ಇದೆ ಶಿವನ ಹುಡ್ಕೋದು, ಅದರ ಒಟ್ಟಾರೆಯಾಗಿ ಅದರ ಅನುಭವ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ತುಂಬಾ ಚೆನ್ನಾಗಿ ಅರ್ಥ ಮಾಡಿಸ್ತೀನಿ. ಪೂರ್ತಿ ವಿಡಿಯೋ ನೋಡ್ಬೇಕು ನೀವು ಸ್ನೇಹಿತರೆ. ನೋಡಿ, ಶಿವನ್ನ ನಾವು ಯಾವ ರೀತಿ ಪೂಜೆ ಮಾಡ್ತೀವಿ, ಲಿಂಗ ರೂಪದಲ್ಲಿ ಪೂಜೆ ಮಾಡ್ತೀವಿ. ಎಲ್ಲಾ ಜ್ಯೋತಿರ್ಲಿಂಗಗಳಲ್ಲಿದೆ, ದೇವಸ್ಥಾನಗಳಲ್ಲಿದೆ, ಮನೇಲೂ ಸಹ ಪುಟ್ಟದಾಗಿ ಲಿಂಗ ಇಟ್ಕೊಂಡು ಪೂಜೆ ಮಾಡ್ತೀವಿ, ಅದಕ್ಕೆಲ್ಲ ಆರಾಧನೆ ಮಾಡ್ತೀವಿ. ಬರೀ ಅಷ್ಟಕ್ಕೆ ಮಾತ್ರನಾ ಶಿವ ಅಂದ್ರೆ ಲಿಂಗ ಮಾತ್ರನಾ, ಅಥವಾ ಒಂದು ಏನು ಪಾರ್ವತಿ ಜೊತೆ ಕೂತಿರೋ ತರ ಫೋಟೋಗಳು ನೋಡ್ತೀವಿ, ಇಷ್ಟೇನಾ ಶಿವ ಅಂತಂದ್ರೆ ಅಂತ ನಾವು ಚೆನ್ನಾಗಿ ತಿಳ್ಕೊಬೇಕು. ನೋಡಿ, ಶಿವ ಏನು ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದಾನೆ, ಎಲ್ಲವನ್ನು ಆವರಿಸ್ಕೊಂಡಿದ್ದಾನೆ, ಎಲ್ಲವನ್ನು ತನ್ನೊಳಗೆ ಇಟ್ಕೊಂಡಿದ್ದಾನೆ. ನೋಡಿ, ಇಡೀ ಸೃಷ್ಟಿಯಲ್ಲೆಲ್ಲ ಲಿಂಗ ಇದೆ. ನೋಡಿ, ತಾಯಿನೂ ಲಿಂಗ, ತಂದೆನೂ ಲಿಂಗ, ಅಜ್ಜಿನೂ ಲಿಂಗ, ತಾತನೂ ಲಿಂಗ, ಎಲ್ಲಾರು ಲಿಂಗನೇ, ಮಗುನೂ ಲಿಂಗ, ಎಲ್ಲರಲ್ಲೂ ಲಿಂಗ ಇದ್ದಾನೆ. ನಾಯಲ್ಲೂ ಲಿಂಗವಾಗಿದ್ದಾನೆ, ಅಂದ್ರೆ ಪ್ರಾಣಿ ಪಕ್ಷಿಗಳಲ್ಲೂ ಲಿಂಗವಾಗಿದ್ದಾನೆ, ಎಲ್ಲಾ ಜೀವರಾಶಿಗಳಲ್ಲೂ ಲಿಂಗವಾಗಿದ್ದಾನೆ, ಅಂದ್ರೆ ಎಲ್ಲರೊಳಗೂ ಪ್ರಾಣವಾಗಿದ್ದಾನೆ, ಲಿಂಗವಾಗಿದ್ದಾನೆ. ನೋಡಿ, ನಾವು ದವಸ ಧಾನ್ಯಗಳಲ್ಲೂ ಸಹ, ಹಣ್ಣು ಹಂಪಲುಗಳಲ್ಲೂ ಸಹ, ಪ್ರಕೃತಿನಲ್ಲೂ ಸಹ ಲಿಂಗನ ಕಾಣ್ಬೋದು. ನೋಡಿ, ಒಂದು ಅಕ್ಕಿ ಕಾಳು ತಗೊಂತೀವಿ, ಅಕ್ಕಿ ಕಾಳು ರೌಂಡ್ ಆಗಿದೆ ಲಿಂಗನ್ ತರ. ನೋಡಿ, ಒಂದು ಹಳಸನೆಣ್ಣು ತಿಂತೀವಿ, ಹಳಸನೆಣ್ಣಲ್ಲೂ ರೌಂಡ್ ಗಿದೆ. ಮಾವಿನ ಹಣ್ಣು ತಿಂತೀವಿ, ಮಾವಿನಲ್ಲೂ ಗುಂಡಾಕಾರವಾಗಿದೆ. ನೋಡಿ ನೋಡಿ ಎಲ್ಲಾ ಹಣ್ಣುಗಳಲ್ಲೂ ಇದಾವೆ. ನೋಡಿ, ನಂತರ ಏನ್ ನಾವು ಹಳಸನೆಣ್ಣು ತಿಂದ ಒಳಗಡೆ ಬೀಜ, ಅದರಲ್ಲೂ ಲಿಂಗ ಇದೆ. ನೋಡಿ, ಎಲ್ಲ ಬೆಟ್ಟ ನೋಡ್ರೆ ಬೆಟ್ಟದಲ್ಲೂ ಸಹ ಲಿಂಗ, ಮಣ್ಣು ತಗೊಂಡ್ರೆ ಒಂದು ಮಣ್ಣಿನ ಕಾಲು, ಅದರಲ್ಲೂ ಲಿಂಗ, ಎಲ್ಲದ್ರೊಳಗೂ ಲಿಂಗವಾಗಿದ್ದಾನೆ. ಭಗವಂತನ ಕಾಣ್ಬೇಕು ಅಂತಂದ್ರೆ ನೋಡಿ, ತುಂಬಾ ವಿಶಾಲವಾಗಿ ನಾವು ಕಾಣ್ಬೇಕು. ಬರೇ ಒಂದು ಏನು ವಿಗ್ರಹದಲ್ಲೋ, ಒಂದು ದೇವಸ್ಥಾನದೊಳಗೋ, ಅಥವಾ ಏನು ಪುಸ್ತಕದಲ್ಲೋ ಆತರ ನೋಡೋದಲ್ಲ. ಶಿವನ್ನ ತುಂಬಾ ನಿಮ್ಮ ಚಿಂತನೆ ದೊಡ್ಡದಾಗಿ ಕಾಣ್ಬೇಕು. ನೋಡಿ, ಇನ್ನೊಂದು ಹೇಳ್ತೀನಿ. ಈಗ ಶಿವನ ಲಿಂಗ ಯಾವ ತರ ಅವನ್ನ ನಾವು ನೀಡ್ತಾ ಇದ್ದಾನೆ, ನಮ್ಗೆ ಆಸರೆಯಾಗಿದ್ದಾನೆ ಅಂದ್ರೆ ನೋಡಿ, ಅವನು ಯಾವುದೇ ಜಾತಿ ಮತ ಪಂಥಗಳನ್ನ ನೋಡ್ತಾ ಇಲ್ಲ, ಯಾವುದೇ ಧರ್ಮಗಳನ್ನ ನೋಡ್ತಾ ಇಲ್ಲ. ಏನು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಪಾರ್ಸಿ, ಜೈನರು ಅಂತ ಯಾವುದೂ ಇಲ್ಲ, ಎಲ್ಲರನ್ನೂ ಸರಿಸಮ ಕಾಣ್ತಾನ ಶಿವ. ನೋಡಿ, ಎಲ್ಲರಿಗೂ ಸಮಯ ಒಂದೇ ತರ ಸಮಯ ಇದೆ ತಾನೆ, ಒಂದೇ ತರ ಬೆಳಕು, ಒಂದೇ ತರ ಗಾಳಿ, ಒಂದೇ ತರ ನೀರು. ನೋಡಿ, ಒಂದೇ ತರ ವಾಸೋದಕ್ಕೆ, ಎಲ್ಲರಿಗೂ ವಾಸ ಮಾಡೋದಕ್ಕೆ ಜಾಗ, ಎಲ್ಲರಿಗೂ ತಿನ್ನೋದಕ್ಕೆ ಆಹಾರ. ನೋಡಿ, ಒಂದು ಇರುವೆಯಿಂದ ಹಿಡಿದು ಎಲ್ಲಾ ಪ್ರಾಣಿ ಪಕ್ಷಿಗಳವರೆಗೂ ಭಗವಂತ ಸೃಷ್ಟಿನಲ್ಲಿ ಆಹಾರ ಎಲ್ಲರಿಗೂ ಮೀಸಲಿಟ್ಟಿದ್ದಾನೆ. ನೋಡಿ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಶಿವನ್ನ ಎಲ್ಲಾ ಕಡೆ ನಾವು ಕಾಣ್ಬೇಕು. ಯಾವುದೇ ಈಗ ನೋಡಿ, ಒಬ್ಬ ಭಿಕ್ಷುಕ ಇದ್ದಾನೆ ಅಂತಂದ್ರೆ ಅವನಲ್ಲೂ ಶಿವನ್ ಕಾಣ್ಬೇಕು. ಒಬ್ಬ ದೊಡ್ಡ ಮಹಾರಾಜ ಇದ್ದಾನೆ ಅಂದ್ರೆ ಅವನಲ್ಲೂ ಸಹ ಶಿವನ್ ಕಾಣ್ಬೇಕು. ಹೇಗ್ ಕಾಣ್ಬೇಕು ಅಂತಂದ್ರೆ ನೋಡಿ, ಆ ಶಿವನ್ನ ಕಾಣುವಂತ ಮನಸ್ಸು ನಮ್ಗಿರ್ಬೇಕು. ಆ ವ್ಯಕ್ತಿ ನೋಡ್ರೆ ಆ ವ್ಯಕ್ತಿ ಮೇಲ್ಗಡೆ ನೋಡ್ಬಾರ್ದು. ಯಾವುದೇ ವ್ಯಕ್ತಿ ನೋಡೋದಾದ್ರು ಅವ್ರ ಒಳಗಡೆ ಆತ್ಮವಾಗಿದ್ದಾನೆ. ನೋಡಿ, ಆ ಆತ್ಮವನ್ನ ಗುರುತಿಸ್ಬೇಕು. ಅವನಲ್ಲೂ ಭಗವಂತ ಇದ್ದಾನೆ, ರಾಜನಲ್ಲೂ ಭಗವಂತ ಇದ್ದಾನೆ. ಭೇದ ಭಾವ ನಾವು ನೋಡ್ಬಾರ್ದು ಯಾರಲ್ಲೂ. ಹೆಣ್ಣು ಗಂಡು ಅನ್ನೋದು ಸಹ ನೋಡ್ಬಾರ್ದು. ಎಲ್ಲರೊಳಗೂ ಭಗವಂತ ಆತ್ಮ ಸ್ವರೂಪವಾಗಿದ್ದಾನೆ. ಆತ್ಮನೇ ಶಿವ ಅಂತ ಅಂದ್ಬಿಟ್ಟು ಎಲ್ಲರನ್ನು ಶಿವನ್ ತರ ಕಾಣ್ಬೇಕು. ಇದು ತುಂಬಾ ಏನು ತಪಸ್ಸಿನ ಫಲ. ಅದು ನೀವು ಆ ತರ ನೀವು ಕಾಣ್ತಾ ಇದ್ದೀರಾ ಅಂತಂದ್ರೆ ನೀವು ಶಿವನ್ನ ಕಾಣೋದಕ್ ಸಾಧ್ಯ. ಆ ತರ ನೋಡಿದಾಗ ಮಾತ್ರ. ಎಲ್ಲರೊಳಗೂ ವ್ಯಾಪಿಸಿದಾನೆ. ಭೇದ ಭಾವ ಜಾತಿ ಮತ ಪಂಥಗಳಿಂದ ನೀವು ನೋಡ್ಲೇಬಾರ್ದು. ಅವ್ರು ಯಾರನ್ನೂ ವಿಭಾಗ ಮಾಡಬಾರ್ದು, ಯಾರನ್ನು ಸಹ ಎಲ್ಲರಲ್ಲೂ ಕಾಣ್ಬೇಕು. ನೋಡಿ, ನಂತರ ಶಿವನ್ ಪೂಜೆಗೆ ನಾವು ಏನ್ ಮಾಡಿದೆ, ಬೇಟ್ರ ಕಣ್ಣಪ್ಪ ಕತೆ ನಮ್ಗೆ ಹೇಳ್ತಾರೆ. ಅವನು ಮಾಂಸಾಹಾರ ನೈವೇದ್ಯ ಇಟ್ಟ, ನಾವ್ ಕೆಲವರು ಸಸ್ಯಾಹಾರ ಇಟ್ರು, ಕೆಲವರು ಮೊಸರನ್ನ ಇಟ್ರು, ವಿಧವಾದ ಆಹಾರ ಇಟ್ರು ಅಲ್ವಾ. ಅದ್ರಲ್ಲೂ ಸಹ ಏನು ನಮಗೆ ಅಜ್ಞಾನದ ಫಲದಿಂದ ಅದನ್ನು ಸಹ ನಾವು ಆಡ್ಕಂತೀವಿ. ನೋಡಿ, ತಿನ್ನುವವನ ನೈವೇದ್ಯನೂ ಅವ್ನು ತಿಂತಾನೆ, ತಿಂದೇ ಇರೋರು ಮಾಂಸಾಹಾರ ತಿಂದೇ ಇರೋರು ನೈವೇದ್ಯನೂ ತಿಂತಾನೆ, ತಿನ್ನುವವನು ತಿಂದೇ ಇರೋವನು ಇವರಿಬ್ರು ಸಹ ಶಿವ ತಿಂದ್ಬಿಡ್ತಾನೆ. ನೋಡಿ, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗ
ನೋಡಿ ಏನ್ ತಿನ್ನೋನ್ ಇಕ್ತಾ ಇದ್ದ ನೈವೇದ್ಯ ಅವನು ತಿನ್ಬಿಡ್ತಾನೆ ಶಿವ. ನೋಡಿ ತಿಂದೇ ಇರೋನ್ ಏನ್ ನೈವೇದ್ಯ ಇಡ್ತದಾನೆ ಅವನು ತಿನ್ಬಿಡ್ತಾನೆ ಶಿವ. ಈ ನೈವೇದ್ಯ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಏನು ಉಪಕಾರ ಇಲ್ಲ. ನೀವು ಸತ್ತೋಗಿದ್ದೀರಾ ಅಂತಂದ್ರೆ ನಿಮ್ಮನ್ನ ಶಿವ ತಿಂದ್ಬಿಡ್ತಾನೆ. ಅಂದ್ರೆ ಬೆಂಕಿಲ್ ಹಾಕಿ ಸುಟ್ಬಿಡ್ತಾರೆ, ಅಥವಾ ಮಣ್ಣಲ್ಲಿ ಹಾಕಿದ್ರೆ ಮಣ್ಣಲ್ಲೂ ಸಹ ನಿಮ್ನ ತಿಂದ್ಬಿಡ್ತಾನೆ. ನೀವಿಬ್ರು ತಿಂದ್ಬಿಡ್ತಾನೆ. ವೆಜ್ ತಿನ್ನೋನು ತಿಂದ್ಬಿಡ್ತಾನೆ, ನಾನ್ ವೆಜ್ ತಿನ್ನೋನು ತಿಂದ್ಬಿಡ್ತಾನೆ. ನಾಯಿ ಸತ್ ಬಿದ್ರೆ ನಾಯಿನೂ ತಿಂದ್ಬಿಡ್ತಾನೆ. ಏನು ಹಣ್ಣಸ್ ಕೆಳಗೆ ಮಣ್ಣಕ್ ಬಿದ್ರೆ ಮಣ್ಣಲ್ಲಿ ಹಣ್ಣನ್ನು ಸಹ ತಿಂದ್ಬಿಡ್ತಾನೆ. ಎಲ್ಲವೂ ಅವನೇ ಸೃಷ್ಟಿನೇ. ಅವನಿಗೇನು ಅವ್ನು ಸೃಷ್ಟಿ ಮಾಡಿರೋದು ಅವನಿಗೆ ನೈವೇದ್ಯ ಇಡೋದ್ರಲ್ಲಿ ಏನ್ ಬಂತು ಫಲ ಇಲ್ಲ. ನೋಡಿ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಎಲ್ಲರನ್ನು ತಿಂದ್ಬಿಡ್ತಾನೆ, ಎಲ್ಲವೂ ಅವನ್ ಸೃಷ್ಟಿನೇ ತಾನೆ ಅಲ್ವಾ. ಮತ್ತೆ ಶಿವನ ನಾವು ಪೂಜೆ ಮಾಡೋದು ಹೆಂಗೆ ಅಂತಂದ್ರೆ, ನೋಡಿ ಯಾರ ಅಸ್ತಿರ್ತಾರೆ, ಯಾರಿಗೆ ದಾಹದಿಂದ ಏನ್ ಚಡಪಡಿಸ್ತಾ ಇರ್ತಾರೆ, ಯಾರಿಗೆ ದುಃಖದಲ್ಲಿ ಇರ್ತಾರೆ, ಯಾರು ಮನ ನೊಂದಿರ್ತಾರೆ, ಅವ್ರಿಗೆ ನೀವು ಆಸರೆ ಆಗ್ಬೇಕು. ಏನು ಅನ್ನ ಇಲ್ದಿರೋರ್ಗೆ ಅನ್ನ ನೀಡಬೇಕು. ಅದ್ರೊಳಗೆ ಪರಮಾತ್ಮ ಇದಂತಾನೆ ಭಗವಂತ. ಅವನಿಗೆ ಅನ್ನ ನೀಡಿದಾಗ ಅವನೊಳಗಿರೋ ಆತ್ಮಕ್ಕೂ ಸಂತೋಷ ಪಡ್ತದೆ. ಅವಾಗ ನಿಮ್ಗೆ ಶಿವ ಒಲಿತಾನೆ. ಯಾರು ದಾಹದಲ್ಲಿ ಇರ್ತಾರೆ, ನೀರ್ ಕೊಟ್ಟಾಗ ಅವನು ಖುಷಿ ಪಡ್ತಾನೆ. ಅಥವಾ ಪ್ರಾಣಿ ಪಕ್ಷಿಗಳು ದಾಹ ನೀಗ್ಸಿದ್ರೆ ಅವು ಖುಷಿ ಪಡ್ತಾವ. ಅದ್ರೊಳಗೆ ಆತ್ಮ ಇದೆಯಲ್ಲ, ಜೀವ ಇದೆಯಲ್ಲ. ಅರ್ಥ ಆಯ್ತಲ್ವಾ ಈಗ ನಿಮ್ಗೆ? ನೋಡಿ ಈ ರೀತಿ ಯಾರು ದುಃಖದಲ್ಲಿದ್ದಾನೆ, ನಾನು ಇದೀನಪ್ಪ ಅಂತ ಹೇಳ್ಬಿಟ್ಟು ಒಂದ್ 4 ಸಾಂತ್ವನ ಮಾತಾಡ್ಬೇಕು. ದುಃಖದಲ್ಲಿರೋರ್ನ ಹೊರಗಡೆ ತರೋದಕ್ಕೆ ಮುಂದಾಗ್ಬೇಕು. ನೋಡಿ ಶಿವನ್ನ ನೀವು ನೋಡ್ಕೊಂಡು ಓಡಾಡೋದಲ್ಲ. ಯಾವುದೇ ನದಿ ಮುಳುಗಿ ಎದ್ದಿದ್ರು ಫಲ ಇಲ್ಲ, ಯಾವುದೇ ಗುಡಿ ಗುಂಡಾರ ಸುತ್ತಿದ್ರು ಫಲ ಇಲ್ಲ. ಶಿವನ ಎಲ್ಲೂ ನೀವು ಕಾಣಕ್ಕಾಗೋದಿಲ್ಲ. ಎಲ್ಲ ವಿಗ್ರಹಗಳಷ್ಟೇನೆ. ಶಿವ ಏನ್ಕೆ ಆತರ ಅಂದ್ರೆ ನಿಮ್ಮೊಳಗಿದಾನಲ್ವಾ, ನಿಮ್ಮೊಳಗೆ ಆತ್ಮಸ್ವರೂಪಿಯಾಗಿ ಶಿವ ಇದ್ದಾನೆ ಅಂತಂದ್ಮೇಲೆ ನೀವು ಗುಡಿ ಗುಂಡಾರದಲ್ಲಿ ಹುಡ್ಕೋದ್ರಿಂದ ಏನೋ ಪ್ರಯೋಜನ ಇಲ್ಲ. ಏನು ಋಷಿಗಳು, ತಪಸ್ವಿಗಳು, ಸಾಧು ಸಂತರುಗಳು ಇವನು ಏನು ಶಿವನ ಹುಡುಕಾಟ ಶುರು ಮಾಡ್ಲಿ ಅನ್ನೋದಕ್ಕೋಸ್ಕರ ಗುಡಿ ಗುಂಡಾರಗಳನ್ನ ಇಟ್ಟಿರ್ತಾರೆ. ಇದನ್ನೆಲ್ಲ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಎಲ್ಲಾ ಕಡೆ ವ್ಯಾಪಿಸಿದಾನೆ. ನೋಡಿ ಈ ಶಿವನ್ನ ನೀವು ಹುಡ್ಕೊಂತ ಹೋಯ್ತು ಅಂತಂದ್ರೆ ತುಂಬಾ ಕಷ್ಟ ಅನುಭವಿಸ್ಬೇಕು, ಅವಮಾನ ಅನಿಸ್ಬೇಕು, ದುಃಖ ಅನುಭವಿಸ್ಬೇಕಾಗುತ್ತೆ. ನೋಡಿ ಬೇರೆ ದೇವ್ರುಗಳನ್ನ ಪೂಜೆ ಮಾಡೋದು ತುಂಬಾ ಸಲೀಸಾಗಿರ್ತದೆ. ಅಭಿಷೇಕ ನೋಡ್ಬೋದು, ಏನು ಅವರು ಅಲಂಕಾರ ತುಂಬಾ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಒಂಥರ ಏನು ಭಜನೆ, ಏನು ಮಂತ್ರ, ಹೋಮ ಹವನಗಳು, ಎಲ್ಲ ಅಲಂಕಾರ ಎಲ್ಲ ತುಂಬಾ ನಿಮ್ಗೆ ರೋಮಾಂಚನಗೊಳ್ತದೆ. ಭಕ್ತಿ ಭಾವದಿಂದ ಇರ್ತೀರಾ. ನೋಡಿ ಈ ಶಿವನ್ ಪೂಜೆ ಮಾಡೋರು ಏನ್ ಇರ್ತಾರೆ ಅಂದ್ರೆ, ಅವ್ರ ಮೈ ಮೇಲೆ ಬಟ್ಟೆ ಇದೆಯೋ ಇಲ್ವೋ ನೋಡಲ್ಲ, ಊಟ ಇದೆಯೋ ಇಲ್ವೋ ನೋಡಲ್ಲ, ಬರೇ ಭಗವಂತನ ಸ್ಮರಣೆಯಲ್ಲಿ ಮೀಸಲಿರ್ತಾರೆ. ನೋಡಿ ಯಾರೆಲ್ಲ ಸತ್ತ ಮೇಲೂ ಸಹ ಏನು ಬದುಕಿದ್ದಾರೆ ಅಂತಂದ್ರೆ ಈ ಶಿವನ ಪೂಜೆ ಮಾಡಿದವ್ರೇನೆ. ನೋಡಿ ಶಿವನ್ ಜೊತೆ ಯಾರಿರ್ತಾರೆ ಅವ್ರಿಗೆಲ್ಲರಿಗೂ ಪೂಜೆ ಸದಾ ಸಲ್ಲಿಸ್ತಾ ಇರ್ತದೆ. ನೋಡಿ ಶಿವನ್ ಜೊತೆ ಪಾರ್ವತಿ ಇರ್ತಾಳೆ, ಪಾರ್ವತಿಗೂ ಪೂಜೆ. ತಲೆ ಮೇಲೆ ಗಂಗೆ ಇರ್ತಾಳೆ, ಗಂಗೆಗೂ ಪವಿತ್ರವಾದ ಸ್ನಾನ, ಅವಳಿಗೂ ಪೂಜೆ. ನೋಡಿ ಬಸವಣ್ಣ ಇರ್ತಾನೆ, ಬಸವಣ್ಣಂಗೂ ಸಹ ನಾವು ಪ್ರತಿದಿನ ಪ್ರತಿಯೊಬ್ಬ ಮನೆಯವರಲ್ಲೂ ಬಸವಣ್ಣ ಇರುವ ಹಸು ಇರ್ತದೆ, ಹಸು ದಿನಾ ಪೂಜೆ. ಅದನ್ನ ಗೋಮಾತೆ ಅಂತ ಕರಿತೀವಿ, ಬಸವಣ್ಣ ಅಂತ ಕರಿತೀವಿ, ಪೂಜೆ ಮಾಡ್ತೀವಿ. ನಂತರ ಏನು ಕೊರಳಲ್ಲಿ ಹಾವು ಇರ್ತದೆ ನಾಗಪ್ಪನ, ನೋಡ್ರಿ ಅವನ್ಗೂ ಸಹ ನಾವು ಉತ್ತುಗಳ ಮುಖಾಂತರ ಏನು ಅಶ್ವತ್ಥ ಕಟ್ಟೆ ಮೂಲಕ ಮತ್ತೆ ಅಲ್ಲೂ ನಾವು ಅವನಿಗೆ ಪೂಜೆ ಮಾಡ್ತೀವಿ. ಮತ್ತೆ ನೋಡಿ ಗಣೇಶ ಇರ್ತಾನೆ, ಅವನಿಗೆ ಮೊದಲನೇ ಪೂಜೆ. ಸುಬ್ರಹ್ಮಣ್ಯ ಇರ್ತಾರೆ, ಅವ್ರಿಗೂ ಪೂಜೆ. ಅಯ್ಯಪ್ಪ ಸ್ವಾಮಿ ಇರ್ತಾರೆ, ಅವ್ರಿಗೂ ಪೂಜೆ. ನೋಡಿ ಶಿವನ್ ಜೊತೆ ಯಾರು ಇರ್ತಾರೆ ಅವ್ರೆಲ್ಲರಿಗೂ ಪೂಜೆ. ನೋಡಿ ನಾರಾಯಣ ಆಗ್ಲಿ, ಏನು ವಿಷ್ಣು ಆಗ್ಲಿ, ಬೇರೆ ಬೇರೆ ಯಾವ್ಯಾವ ದೇವ್ರು ಇದ್ದಾರೆ ಅವ್ರಿಗೆಲ್ಲ ಮಕ್ಕಳುಗಳಿದ್ರು ಸಹ ಅವ್ರು ಯಾರಿಗೂ ಪೂಜೆ ಇಲ್ಲ. ನೋಡಿ ಎಲ್ಲಾ ಜಗತ್ತಿನ ಎಲ್ಲಾ ಮಠಗಳಲ್ಲೂ, ಎಲ್ಲಾ ಗುಡಿ ಗುಂಡಾರಗಳಲ್ಲೂ ಏನು ಶಿವನ ಆರಾಧನೆ ಮಾಡಿ, ಶಿವನ ಧ್ಯಾನ ಮಾಡಿ ಏನ್ ಜೀವ ಬಿಟ್ರು ಅವರ ಸಮಾಧಿಗಳು, ಜೀವ ಸಮಾಧಿಗಳಿದೆ, ಮಠಾಧೀಶರುಗಳ ಸಮಾಧಿ ಇದೆ. ಅದ್ರ ಮೇಲೆಲ್ಲ ಶಿವಲಿಂಗನ ಇಟ್ಟು ಪೂಜೆ ಮಾಡ್ತಾ ಇದೀವಿ ಅಲ್ವಾ? ಎಲ್ಲರಿಗೂ ಚೆನ್ನಾಗಿ ಗೊತ್ತಿರೋದೆ. ನೋಡಿ ಶಿವನ್ನ ಪೂಜೆ ಮಾಡಕ್ ಶುರು ಮಾಡಿದವ್ರಿಗೆ ಅವ್ರ ಸತ್ತಿ ಸಾವಿರಾರು ವರ್ಷ ಆಗೋಗಿದೆ. ಬಸವಣ್ಣ ಆಗಿರ್ಬೋದು, ಕನಕದಾಸರು ಆಗಿರ್ಬೋದು, ಪುರಂದರಾಸ್ ಆಗಿರ್ಬೋದು, ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಎಲ್ಲರೂ ಲಕ್ಷಾಂತರ ಜನ ಋಷಿಗಳು, ಸಾಧು ಸಂತರುಗಳು ಸತ್ತಿದ್ದಾರೆ. ಅವರೆಲ್ಲ ಸತ್ತಿ ಸಾವಿರಾರು ವರ್ಷ ಆಗೋಗಿದ್ರು ಇವತ್ತಿಗೂ ಸಹ ಅವ್ರನ್ನ ಸ್ಮರಣೆ ಮಾಡ್ತಾ ಇದೀವಿ, ಅವ್ರಿಗೆಲ್ಲ ಪೂಜೆ ಮಾಡ್ತಾ ಇದೀವಿ. ಅವ್ರು ಹೇಳಿರೋ ಏನು ಮಾತುಗಳು ಶಿವನ ಬಗ್ಗೆ, ದೇವ್ರ ಬಗ್ಗೆ, ಭಗವಂತನ ಬಗ್ಗೆ ಇವತ್ತಿಗೂ ಶಾಶ್ವತವಾಗಿ ಉಳಿದಿದೆ. ಅಂದ್ರೆ ಶಿವನ್ನ ನೀವು ಪೂಜೆ ಮಾಡಕ್ ಹೋದ್ರೆ ನಿಮ್ಗೆ ಯಾವತ್ತೂ ಸಹ ಸಾವಿರಲ್ಲ, ಸದಾ ನೀವು ಜಗತ್ತಲ್ಲಿ ಗುರುತಿಸ್ಕೊಂತಾನೆ ಇರ್ತೀರ. ನೋಡಿ ಇನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಶಿವನ್ನ ನಾವು ಕಾಣ್ಬೇಕು ಅಂತಂದ್ರೆ ನೋಡಿ ನಾವು ಜಾತಿ ಮತ ಪಂಥಗಳಿಂದ ಹೊರಗಡೆ ಬರಬೇಕು. ಎಲ್ಲರನ್ನು ಶಿವನನ್ನ ಕಾಣಬೇಕು, ಎಲ್ಲರನ್ನು ಪ್ರೀತಿಸ್ಬೇಕು. ನೋಡಿ ನಾವು ಕಾಮ, ಕ್ರೋಧ, ಮೋಹ, ಲೋಭ, ಮದ ಮತ್ಸರಗಳಿಂದ ಆಚೆ ಬರಬೇಕು. ಅದನ್ನ ಆರೋಗ್ಯಕರವಾಗಿ ಇಟ್ಕೊಬೇಕು. ನಮ್ಮ ಇಂದ್ರಿಯ ಸುಖಗಳು ಏನಿದೆ ಇದನ್ನೆಲ್ಲ ಹಿಡಿತದಲ್ಲಿ ಇಟ್ಕೊಬೇಕು. ಸಾಲ ಮಾಡಬಾರ್ದು, ದೇಶದ್ರೋಹದ ಕೆಲಸ ಮಾಡಬಾರ್ದು, ನಮ್ಮ ದೇಹಕ್ಕೆ ನಾವು ಯಾವುದೇ ಏನು ದುಶ್ಚಟಗಳನ್ನ ಅಳವಡಿಸ್ಕೊಳ್ಬಾರ್ದು. ನೋಡಿ ಏನು ತಾಯಿ ತಂದೆ ಸೇವೆ ಮಾಡಬೇಕು, ಏನು ಹೆಂಡತಿ ಗಂಡ ಮಕ್ಕಳಿರ್ತಾರೆ
ಅವ್ರಿಗೆಲ್ಲ ಕಾಪಾಡ್ಬೇಕು, ದುಡಿದು ತಿನ್ಬೇಕು, ಇದ್ದಿದ್ರಲ್ಲಿ ಬದುಕ್ಬೇಕು. ಅವಾಗ ಮಾತ್ರ ನಾವು ಶಿವನ ಆರಾಧನೆ ಮಾಡೋದಕ್ಕೆ ಸಾಧ್ಯ ಆಯ್ತದೆ. ಈ ರೀತಿ ಆರಾಧನೆ ಮಾಡ್ಬೇಕು, ಮನೆಯಲ್ಲಿದ್ದೇನೆ ಆರಾಧನೆ ಮಾಡ್ಬೇಕು. ಮನೆ ಬಿಟ್ಟು ಆಚೆ ಹೋಗ್ಬಿಟ್ಟು ಅಗೋರಿ ಆಯ್ತೀವಿ, ನಾಗಸಾಧು ಆಯ್ತೀವಿ, ತಪಸ್ವಿ ಆಯ್ತೀವಿ, ಸನ್ಯಾಸಿ ಆಯ್ತೀವಿ ಅಂತಂದ್ರೆ ಅವರೆಲ್ಲರೂ ಸಾಧ್ಯ ಇಲ್ಲ. ಅವರಿಂದ ಶಿವನ್ ಕಾಣ್ತಾನೆ ಅನ್ನೋದ್ರಲ್ಲಿ ತಪ್ಪೆ. ನೋಡಿ, ಅಲ್ಲೋಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಅವ್ರದೇ ಆದ ಆಚರಣೆಗಳು ಮಾಡ್ತಾರೆ. ಶಿವ ಹೊರಗಡೆ ಎಲ್ಲೂ ಇಲ್ಲ, ನಮ್ಮೊಳಗಿದ್ದಾನೆ. ಅದನ್ನ ನಾವು ಚೆನ್ನಾಗಿ ಕಾಣ್ಬೇಕು. ಯಾರು ಜಾತಿ ಮತ ಪಂಥದಿಂದ ಮೊದ್ಲು ಆಚೆ ಬರ್ಬೇಕು, ಆ ತೊಡಗು ಮೊದ್ಲು ಆಚೆ ಬರ್ಬೇಕು. ನೋಡಿ, ಶಿವ ಹೇಗಿದ್ದಾನೆ, ಯಾವ್ದನ್ನ ಜಾತಿ ಮತ ನೋಡಿ ಬೆಳಕು ಕೊಡ್ತಾವನ, ಗಾಳಿ ನೋಡ್ತಾವನ? ಇಲ್ಲ. ನೋಡಿ, ಪಂಚಭೂತಗಳನ್ನೆಲ್ಲ ಅವ್ನು ಹಿಡ್ತದಲ್ಲಿ ಇಟ್ಕೊಂಡಿದ್ದಾನೆ. ಯಾವುದೇ ಜ್ಯೋತಿಷ್ಯರುಗಳ ಮಾತು ಕೇಳ್ಬಾರ್ದು, ಯಾವುದೇ ಇದನ್ನು ನಮ್ಮ ಭವಿಷ್ಯನ ಹುಡ್ಕಕ್ಕೆ ಹೋಗ್ಬಾರ್ದು. ಅವನು ಸೃಷ್ಟಿ ಮಾಡಿರೋದು, ಅವನು ಗೊತ್ತು ಏನ್ ಕೊಡ್ಬೇಕು, ಯಾವಾಗ ಯಾವಾಗ ಅಂತ. ಅದನ್ನ ಕೊಟ್ಟೆ ಕೊಡ್ತಾನೆ. ನೋಡಿ, ಇಡೀ ಎಲ್ಲಾ ನಕ್ಷತ್ರಗಳು, ಎಲ್ಲಾ ರಾಶಿಗಳು, ಇಡೀ ಬ್ರಹ್ಮಾಂಡವನ್ನೇ ಅವನೊಳಗೆ ಇಟ್ಕೊಂಡ್ಬಿಟ್ಟಿದ್ದಾನೆ ಅನ್ನೋದ್ರಲ್ಲಿ ಅವನ್ನ ಹುಡುಕ್ಬೇಕು. ನಾವಿಲ್ಲಿರೋ ಏನೋ ರಾಹು, ಕೇತು, ಶನಿ, ಕುಜ ಅನ್ಕೊಂಡು ಇದನ್ನ ಕೂತ್ಕೊಬೇಕು. ನೋಡಿ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು. ಶಿವನ ನೀವು ಹಿಡಿದ್ಬಿಟ್ರೆ, ನೀವು ಅವನ ಪಾಲನೆಯಲ್ಲಿ ನೀವು ಇದೀರಾ ಅಂದ್ರೆ, ಅವನ ಆರಾಧನೆನಲ್ಲಿ, ಅವನ ಪೂಜೆನಲ್ಲಿ ಇದೀರಾ ಅಂದ್ರೆ, ನಿಮ್ಮ ಏನು ಹಿಂದಿನ ಪಾಪ ಕರ್ಮಗಳು ಇರ್ತದೆ ಅದೆಲ್ಲ ಹೋಯ್ತಾ ಇರ್ತದೆ. ಅದನ್ನ ನೀವು ಶಿವನ ಆರಾಧನೆ ಮಾಡ್ತಿರೋ ಭವಿಷ್ಯ ಯಾರು ಈ ಜಗತ್ತಲ್ಲಿ ಹೇಳಕ್ಕಾಗಲ್ಲ. ಅಷ್ಟು ಕಠಿಣವಾಗಿರ್ತದೆ. ನೋಡಿ, ನಾನು 12-13 ವರ್ಷದ ನನ್ನ ಏನ್ ತಪಸ್ಸಿನ ಅನುಭವ ಒಂದ್ ಹಂತದಲ್ಲಿ ಹೇಳಿದೀನಿ, ಇನ್ನೊಂದ್ ಸಾಲ ಹೇಳಿ ಮುಗಿಸ್ತೀನಿ. ತುಂಬಾ ಚೆನ್ನಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೋಡಿ, ಈ ಮನಸ್ಸಿದೆಯಲ್ಲ, ಮನುಷ್ಯನ ಮನಸ್ಸೇನಿದೆ, ಮನಸ್ಸಿನಲ್ಲಿ ಅಡಗಿಸಿ ಏನು ತನ್ನ ಮಾಯೆಗಳನ್ನೆಲ್ಲ ದೂರ ತಳ್ಳಬೇಕು. ದೂರ ತಳ್ಳಿ ಏನು ನಮ್ಮೊಳಗೆ ಪ್ರಾಣವಾಗ ಆತ್ಮ ಜ್ಯೋತಿಯಾಗಿ ಏನಿದೆ ಆ ಜ್ಯೋತಿಯಿಂದ ದರ್ಶನ ಮಾಡಿ ಏನು ತಾಯಿಯನ್ನು ಕಂಡು ತಂದೆಯೊಡನೆ ಸೇರಿಸೋದೆ ಶಿವಪೂಜೆ. ಇದು ಇಷ್ಟೇ ಶಿವಪೂಜೆಯ ಅರ್ಥ. ಇದು ತುಂಬಾ ಋಷಿ ರಹಸ್ಯ. ನೋಡಿ, ಒಂದು ಲೈನ್ ಅಲ್ಲಿ ಹೇಳಿದೀನಿ, ಯಾರಿಗ ಅರ್ಥ ಆಗುತ್ತೋ ಅರ್ಥ ಮಾಡ್ಕೊಳ್ಳಿ. ನೋಡಿ, ಹರ ಹರ ಪಾರ್ವತಿ ಪತೆಯೇ, ಹರ ಹರ ಮಹಾದೇವ್, ಶಂಭೋ ಶಂಕರ, ಓಂ ನಮ ಶಿವಾಯ, ಶಿವಾಯ ನಮಃ, ಆತ್ಮ ನಮಸ್ಕಾರ. ಯಾರಿಗಾನ ಇನ್ನೂ ಹೆಚ್ಚಿನ ಪ್ರಶ್ನೆ ಏನಾರ ಇತ್ತು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ಏನು ಉತ್ತರ ನೀಡೋಕೆ ಮುಂದಾಗ್ತೀನಿ. ಎಷ್ಟು ಜನಕ್ಕೆ ಅರ್ಥ ಆಗಿರ್ತೀಯೋ ಅರ್ಥ ಆಗಿಲ್ವೋ ಗೊತ್ತಿಲ್ಲ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆತ್ಮ ನಮಸ್ಕಾರ.